ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡಿಕೊಡ್ತಾ ಇದ್ದೀವಿ. ಮಾನ್ಯ ಸಂತೋಷ್ ಲಾಡ್ ಮಾಜಿ ಕಾರ್ಮಿಕ ಸಚಿವರು ಈ ಹಿಂದಿನ ಅವರ ಸಚಿವ ಸ್ಥಾನದಲ್ಲಿ ಇದ್ದು ಕಾರ್ಮಿಕರ ಕಲ್ಯಾಣಕ್ಕಾಗಿ ಬಹಳ ಹೊಸ ಯೋಜನೆಗಳ ತಂದು ಕಾರ್ಮಿಕರಿಗೆ ಬಹಳ ಕಲ್ಯಾಣ ಮಾಡಿದ್ದಾರೆ. ಅಸಂಘಟಿತ ಕಾರ್ಮಿಕರಿಗೆ ಕಲ್ಯಾಣವಾಗುವಂತಹ ಅವರಿಗೂ ಕೂಡ ಒಂದು ಸಂಘಟಿತವಾಗುವಂತಹ ಅವರಿಗೆ ಗುರುತಿನ ಚೀಟಿ ಕೂಡ ಕೊಟ್ಟಿದ್ದಾರೆ. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆ ಎಲ್ಲ ಜಿಲ್ಲೆಗಳಲ್ಲಿ ನಿರ್ಮಾಣ ಮಾಡುತ್ತಿದ್ದಾರೆ. ಅದೇ ರೀತಿ ಮುಖ್ಯವಾಗಿ ಧಾರವಾಡ ಜಿಲ್ಲೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಒಂದು ವಸತಿ ಮನೆಯನ್ನು ಕಟ್ಟಿಕೊಡುತ್ತೇನೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಸಂತೋಷ್ ಲಾಡ್ ಅವರು ಭಾಳಷ್ಟು ಹೊಸ ಯೋಜನೆಗಳು ಮಾಡಿದ್ದು ಅದು ಅರ್ಧ ದಾರಿಯಲ್ಲಿ ಇರಬಹುದು ಅಂಥೇಳಿ ನನಗೆ ಅನಿಸುತ್ತದೆ. ಮತ್ತೊಮ್ಮೆ ಅವರಿಗೆ ಕಾರ್ಮಿಕ ಸಚಿವ ಸ್ಥಾನ ಕೊಟ್ಟಿದ್ದಲ್ಲಿ ಆ ಯೋಜನೆಗಳು ಅವರು ಸ್ಥಳಕ್ಕೆ ಮುಟ್ಟಿಸುತ್ತಾರೆ. ಅದಕ್ಕೆ ಪೂರ್ಣ ಮಾಡಿ ಎಲ್ಲ ಕಟ್ಟಡ ಕಾರ್ಮಿಕ ಮತ್ತು ಇತರೆ ಕಾರ್ಮಿಕರ ಕಲ್ಯಾಣ ಮಾಡುತ್ತಾರೆ ಅಂಥೇಳಿ ನಮ್ಮದು ಒಂದು ಆಸೆ ಇದೆ. ಸೊ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ತೀವಿ, ಮತ್ತೊಮ್ಮೆ ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಸಚಿವರಾಗಿ ತಾವು ಆಯ್ಕೆ ಮಾಡಬೇಕು. ಕೆಲಸ ಮಾಡ್ತಾರೆ, ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು. ಆದರೆ ನಾವು ನಮ್ಮ ಕಣ್ಣಿಂದ ನೋಡಿದ್ದೇವೆ, ಸಂತೋಷ್ ಲಾಡ್ ಅವರು ಬಹಳ ಒಳ್ಳೆಯ ಕಾರ್ಯಗಳು ಮಾಡಿದ್ದಾರೆ. ಈ ಹಿಂದಿನ ವರ್ಷಗಳಲ್ಲಿ ನೀವು ನೋಡಬಹುದು, ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗಲಿಲ್ಲ. ಸಂತೋಷ್ ಲಾಡ್ ಅವರ ಸಚಿವ ಸ್ಥಾನದಲ್ಲಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಎಲ್ಲರಿಗೂ ಸ್ಕಾಲರ್ಶಿಪ್ ಸಿಕ್ಕಿದೆ ಮತ್ತು ಎಲ್ಲ ಜಿಲ್ಲೆಯಲ್ಲಿ ಅವರು ವಸತಿ ಶಾಲೆ ಕಟ್ಟುತ್ತಿದ್ದಾರೆ. ಸೊ ಕಾರ್ಮಿಕರಿಗೆ ಬೇಕಾಗಿರೋದು ಇದು. ಅವರ ಮಕ್ಕಳು ಅವರು ಕೂಡ ಕೂಲಿ ಆಗಿರಬಾರ್ದು, ಅವರು ಕೂಡ ಇಂಟೆಲೆಕ್ಚುವಲ್ ಆಗಬೇಕು, ಒಳ್ಳೆಯ ಸ್ಥಾನದಲ್ಲಿ ಒಳ್ಳೆಯ ಜಾಬಲ್ಲಿ ಬರಬೇಕಂತ ಹೇಳಿ ಆಸೆ ಇರುತ್ತದೆ ನಮ್ಮದು. ಸೊ ಅವರ ಆಸೆಗೆ ಅವರು ಪೂರ್ಣ ಮಾಡ್ತಾರಂತೆ ಹೇಳಿ ನಮಗೆ ವಿಶ್ವಾಸ ಇದೆ ಅವರ ಮೇಲೆ. ಪ್ರಸಾದ್ ಅಬ್ಬಯ್ಯ ಅವರಿಗೆ ನಾವು ಸಚಿವ ಸ್ಥಾನ ಕೊಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ನಾವು ಹುಬ್ಬಳ್ಳಿಯಲ್ಲಿ ಇರ್ತೀವಿ. ಇಲ್ಲೇ 72 ಕ್ಷೇತ್ರದಲ್ಲಿ ಅವರು 3 ಬಾರಿ MLA ಆಯ್ಕೆ ಆಗಿದ್ದಾರೆ. ಆ ಒಂದು ಇತಿಹಾಸನ ರಚಿಸಿದ್ದಾರೆ. ಆ ಇತಿಹಾಸ ಹಾಗೆ ಸುಮ್ಮನೆ ಬರಲಿಲ್ಲ. ಅವ್ರದ್ದು ಕಲ್ಯಾಣ, ಅಭಿವೃದ್ಧಿ, ಅವ್ರದ್ದು ಹೋರಾಟ, ಅವ್ರ ಒಳ್ಳೆಯ ಕೆಲಸಕ್ಕೆ ನೋಡಿನ ಅವರ ಕ್ಷೇತ್ರದ ಜನರು ಅವರಿಗೆ ಓಟ್ ಕೊಟ್ಟಿದ್ದಾರೆ. ಸೊ ಮುಂದೆ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಲ್ಲಿ ಅವರು ಕೂಡ ಒಳ್ಳೆಯ ಅಭಿವೃದ್ಧಿ ಕಲ್ಯಾಣ ಮಾಡಬಹುದು. ನಮ್ಮ ಸ್ಲೋಗನ್ಸ್ ಕೂಡದಲ್ಲಿ ಹೇಳಿಬಿಟ್ಟಿದ್ದೀವಿ. ಕಾರ್ಮಿಕ ಸಚಿವರಾಗಿ ನಮಗೆ ಸಂತೋಷ್ ಲಾಡ್ಗೆ ನೋಡಲಿಕ್ಕೆ ಖುಷಿ ಇದೆ. ಯಾಕಂತ ಹೇಳಿದರೆ ಅದು ನಿಮಗೆ ತಿಳಿಸಿದ್ದೀನಿ ನಾನು, ಅವರು ಎಲ್ಲ ಯೋಜನೆ ತಂದಿದ್ದು ಅದು ಪೂರ್ಣ ಆಗಿಲ್ಲ. ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ಕೊಟ್ಟಿದ್ದಲ್ಲಿ ಅವ್ರಿಗೆ ಅದನ್ನು ಪೂರ್ಣ ಮಾಡ್ತಾರೆ ಅಂತ ಹೇಳಿ ನಮಗೆ ಒಂದು ವಿಶ್ವಾಸ ಇದೆ. ಇವರು ಅಬ್ಬಯ್ಯ ಅವರು ಇಲ್ಲ, ಹಿಂದುಳಿದವ್ರಿಗೆ ಭಾಳಷ್ಟು ಒಳ್ಳೆ ಕಾರ್ಯ ಮಾಡಿದ್ದಾರೆ ಅಬ್ಬಯ್ಯ ಅವರ. ಆದರೂ ಅವ್ರಿಗೆ ಸಿಗಬೇಕನ್ನೋ ಒಂದು ಉತ್ಸಾಹದಲ್ಲಿ ಯಾರೂ ಇಲ್ಲ. ಸ್ಥಳೀಯರು ಕೂಡ ಆಗ್ತದೆ, ಭಾಳಷ್ಟು ಪ್ರತಿಭಟನೆ ಆಗಿರೋ ಭಾಳ ಪ್ರತಿಭಟನೆ ಮಾಡಿದ್ದು ನಾವು ನೀವು ನೋಡಿದ್ದೀರಿ. ಸೊ ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ನಾವು ನೋಡಿವಿ. ಅದಕ್ಕಾಗಿ ನಮ್ಮದು ಒಂದು ಬೇಡಿಕೆ ಇದೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ. ಸೊ ಪ್ರಸಾದ್ ಅಬ್ಬಯ್ಯರಿಗೂ ಕೂಡ ಒಂದು ಸಚಿವ ಸ್ಥಾನ ಕೊಡಬೇಕು. ಅವರು ಈಗ ಇದು ಫಲಂ ಬೋರ್ಡಲ್ಲಿ ಇದರಲ್ಲಿ ಸ್ವಾಧೀನ ಪತ್ರ ಅದನ್ನು ಕೊಡ್ತಾ ಇದ್ದಾರಲ್ಲ. ಸೊ ಬಡವರಿಗೆ ಭಾಳ ಅದರಿಂದ ಸಹಾಯ ಆಗ್ತಾ ಇದೆ. ಸೊ ಪ್ರಸಾದ್ ಅಬ್ಬಯ್ಯ ಅವರು ಕೆಲಸ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ನಮ್ಮದು ಮನವಿ ಇದೆ, ಮುಖ್ಯಮಂತ್ರಿಗಳು ಅವ್ರದ್ದು ಡಿಸಿಷನ್ ಇರುತ್ತದೆ. ಮತ್ತು ನಮ್ಮದು BZ ಜಮೀರ್ ಅಹಮದ್ ಖಾನ್ರವರು ಕೂಡ ಉಪಮುಖ್ಯಮಂತ್ರಿ ಸ್ಥಾನ ಅವ್ರಿಗೆ ಕೊಡಬೇಕಂತೇಳಿ ನಾವು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. BZ ಜಮೀರ್ ಅಹಮದ್ ಖಾನ್ ಅವರು ರಾಜ್ಯದ ಎಲ್ಲ ಧರ್ಮ ಜಾತಿ ಎಲ್ಲ ಜನಾಂಗದವರದು ಅಭಿವೃದ್ಧಿ ಕಲ್ಯಾಣ ಎಲ್ಲ ರೀತಿಯ ಸಹಾಯ ಮಾಡ್ತಾ ಇದ್ದಾರೆ. ಅವ್ರಿಗೂ ಉಪಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅಂತ ಹೇಳಿ ನಮ್ಮದು ಒಂದು ವಿನಂತಿ ಇದೆ. ಸರ್, ಒಂದು ವೇಳೆ ಧಾರವಾಡ ಜಿಲ್ಲಾ ಸಿಗಲಿಲ್ಲ ಅಂದರೆ ಏನು ಮಾಡಲಿಕ್ಕೆ ಬರ್ತಿದೆ? ಯಾರು ಹೊಸ ಸಚಿವ ಸ್ಥಾನದಲ್ಲಿ ಬರ್ತಾರೆ ಕಾರ್ಮಿಕ ಸಚಿವರಾಗಿ, ಅವ್ರಿಗೆ ನಾವು ಹೋಗಿ ವಿನಂತಿ ಮಾಡ್ಕೊಡ್ತೀವಿ. ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ತೀವಿ. ಅವರೆಲ್ಲ ಕಾರ್ಮಿಕರಿಗೆ ಕಲ್ಯಾಣ ಮಾಡಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀವಿ. ಅಂದ್ರೆ ನಿಮ್ಮದು ಈಗ ಬರೀ ಮನವಿ ಅಷ್ಟೇ, ನಮ್ಮದು ಮನವಿ ಪ್ರತಿಭಟನೆ ಆಗಲಿ ಮತ್ತೊಂದು ಹೋರಾಟ ಆಗಲಿ ಯಾವುದೂ ಇಲ್ಲ, ಯಾವುದೂ ಇರೋದಿಲ್ಲ, ಬರೀ ಮನವಿ ಅಷ್ಟೇ. ನಮ್ಮದು ಕಾರ್ಮಿಕರಾಗಿ ನಮ್ಮ ಕಾರ್ಮಿಕ ಕಲ್ಯಾಣಕ್ಕಾಗಿ ಸಂತೋಷ್ ಲಾಡ್ ಅವರು ಬಹಳ ಹೊಸ ಯೋಜನೆ ತಂದಿದ್ದಾರೆ. ಅವರು ಮತ್ತೊಮ್ಮೆ ಸಚಿವರಾಗಿ ಕಾರ್ಮಿಕ ಸಚಿವರಾಗಿ ಬಂದರೆ ಸಂತೋಷ್ ಲಾಡ್ ಅವ್ರ ಜಾಗಕ್ಕೆ ಯಾರು ಬಂದರೂ ನಡೀತಾ ನಿಮ್ಗೆ? ನಾವು ಸಂತೋಷ್ ಲಾಡ್ ಬರಬೇಕಂತೇಳಿ ನಮ್ಮದು ಆಸೆ ಇದೆ. ನಮ್ಮದು ಸಂತೋಷ್ ಲಾಡ್ ಬರಬೇಕಂತೇಳಿ ಆಸೆ ಇದೆ. ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂಥೇಳಿ ವಿಶ್ವಾಸ ಇದೆ. ನಾವು ಯಾವುದು ಪಕ್ಷದಿಂದ ಇಲ್ಲ ಅವ್ರಿಗೆ ಹೇಳಲಿಕ್ಕೆ. ನಮ್ಗೆ ಕಾರ್ಮಿಕ ಸಚಿವರು ಒಳ್ಳೆಯ ಕಾರ್ಯ, ಅಭಿವೃದ್ಧಿ, ಕಲ್ಯಾಣ, ಕಾರ್ಮಿಕರಿಗೋಸ್ಕರ ಅವ್ರದ್ದು ಏನು ಯೋಜನೆಗಳಿದಾವೆ ಅವು ಎಲ್ಲ ಯೋಜನೆ ನಮ್ಗೆ ಇಷ್ಟ ಆಗಿದೆ. ಅವ್ರಿಗೆ ಮತ್ತೊಮ್ಮೆ ಕಾರ್ಮಿಕ ಸಚಿವರಾಗಿ ಆಯ್ಕೆ ಮಾಡಿದಲ್ಲಿ ನಾವು ಎಲ್ಲ ಕಾರ್ಮಿಕರಿಗೆ ಸಂತೋಷ ಆಗುತ್ತದೆ, ಭಾಳ ಖುಷಿ ಆಗುತ್ತದೆ. ನನ್ನ ಹೆಸರು ಇರ್ಷಾದ್ ರಿತ್ತಿ, ಸಮೃದ್ಧ ಕಟ್ಟಡ ಕಾರ್ಮಿಕರ ಸಂಘ ಧಾರವಾಡ ಜಿಲ್ಲಾ ಅಧ್ಯಕ್ಷರು. ಸಮೃದ್ಧ ಕಟ್ಟಡ ಕಾರ್ಮಿಕ ಸಂಘಕ್ಕೆ, ಸಮೃದ್ಧ ಕಟ್ಟಡ ಕಾರ್ಮಿಕ ಸಂಘಕ್ಕೆ ಮಾನ್ಯ ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಸಚಿವ ಸ್ಥಾನ ನೀಡಲೇಬೇಕು. ಮಾನ್ಯ ಸಂತೋಷ್ ಲಾಡ್ ಅವರಿಗೆ ಪುನಃ ಕಾರ್ಮಿಕ ಸಚಿವ ಸ್ಥಾನ ನೀಡಲೇಬೇಕು. ಮಾನ್ಯ ಸಂತೋಷ್ ಲಾಡ್ ಅವರಿಗೆ ಪುನಃ ಕಾರ್ಮಿಕ ಸಚಿವ ಸ್ಥಾನ ನೀಡಲೇಬೇಕು.